ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 10 ಹಲವಾರು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿತ್ತು. ಅದರಲ್ಲೂ ಅಲ್ಲಿನ ಸ್ಪರ್ಧಿಗಳ ವಿಚಾರಕ್ಕೆ ಸಾಕಷ್ಟು ಸೌಂಡ್ ಮಾಡಿತ್ತು. ಸ್ಪರ್ಧಿಗಳ ನಡುವಿನ ಮಾತುಕತೆ, ಸ್ಪರ್ಧಿಗಳ ಕಿತ್ತಾಟ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಇದೀಗ ಬಿಗ್ ಬಾಸ್ ಸೀಸನ್ 10 ಮುಗಿದಿದ್ದು, ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ. ಆದರೂ ಕೂಡ ಇದೀಗ ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಕೆಲವೊಂದಷ್ಟು ಊಹಾಪೋಹಗಳು ಹರಿದಾಡ್ತಿದ್ದು, ತಂಗಿಯ ಸೆಂಟಿಮೆಂಟ್ ಬಳಸಿಕೊಂಡು ಕಾರ್ತಿಕ್ ಮಹೇಶ್ ಗೆದ್ದಿದ್ದಾರೆ. ಯಾವುದೋ ಹಳೆ ಮನೆಯಲ್ಲಿ ಕುಳಿತು ತಂಗಿ ವಿಡಿಯೋ ಕಾಲ್ ಮಾಡಿದ್ದೇ ಕಾರ್ತಿಕ್ ಮಹೇಶ್ಗೆ ಕ್ಲಿಕ್ ಆಯಿತು ಅಂತ ಒಂದಷ್ಟು ಜನ ಒಂದಷ್ಟು ರೀತಿಯಲ್ಲಿ ಮಾತನಾಡ್ಕೊಳ್ತಿದ್ದಾರೆ. ಹಾಗಾದರೆ ಕಾರ್ತಿಕ್ ಅವರ ಮನೆ ನಿಜಕ್ಕೂ ಹೇಗಿದೆ? ತಂಗಿ ವಿಡಿಯೋ ಕಾಲ್ ಮಾಡಿದ್ದ ಮನೆ ಯಾರದ್ದು? ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕಾರ್ತಿಕ್ ಮಹೇಶ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಇದ್ದಾಗ ನೆಗೆಟಿವ್ಸ್ ಹಾಗೂ ಪಾಸಿಟಿವ್ ಎರಡು ರೀತಿಯಲ್ಲಿಯೂ ಕೂಡ ಒಂದಷ್ಟು ಸುದ್ದಿಗಳು ಹಬ್ತಾ ಇತ್ತು. ಅದರಂತೆ ಬಿಗ್ ಬಾಸ್ ಮುಗಿದ ನಂತರ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ. ಕಾರ್ತಿಕ್ ಬಿಗ್ ಬಾಸ್ 10ರ ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್. ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡ ಜನ ವೋಟ್ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ವಿನ್ನರ್ ಕಾರ್ತಿಕ್ ಸಂದರ್ಶನಗಳನ್ನು ನೀಡ್ತಿದ್ದಾರೆ. ಕೆಲವೊಂದು ಸಂದರ್ಶನಗಳನ್ನು ಅವರು ಅವರ ಮನೆಯಲ್ಲೇ ಕೊಡ್ತಾ ಇದ್ದಾರೆ. ಸಂದರ್ಶನದ ವಿಡಿಯೋಗಳನ್ನು ಕಂಡು ಕಾರ್ತಿಕ್ ಬಡವರ ಮಗ ಅಲ್ಲ, ಕಾರ್ತಿಕ್ ಮನೆ ರಿಚ್ ಆಗಿಯೇ ಕಾಣ್ತಾ ಇದೆ. ಹಾಗಾದರೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ ಮನೆ ಯಾರದ್ದು? ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ನೋಡಿ ಜನ ಯಾಮಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು. ಆದರೆ ಅಸಲಿಯತ್ತೆ ಬೇರೆ. ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ. ಹೌದು, ಬಿಗ್ ಬಾಸ್ ಸೀಸನ್ 10ಕ್ಕೆ ಕಾರ್ತಿಕ್ ಸ್ಪರ್ಧಿಯಾಗಿ ಹೋದ ನಂತರ ಕಾರ್ತಿಕ್ ತಂಗಿಗೆ ಮಗು ಜನನವಾಗುತ್ತೆ. ಅದಾದ ನಂತರ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಅವರಿಗೆ ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿ ತಮ್ಮ ತಾಯಿಯ ಮನೆಗೆ, ಅಂದರೆ ಮೀನಾಕ್ಷಿ ಅವರ ತಾಯಿಯ ಮನೆಗೆ ಮಗಳು ಹಾಗೂ ಮೊಮ್ಮಗನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿಯೇ ಬಾಣಂತನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾರ್ತಿಕ್ ಅವರ ಆಸೆಯಂತೆ ಫ್ಯಾಮಿಲಿ ಬರಬೇಕು ಅಂತ ಹೇಳಿದ ಕಾರಣ, ಅಂದರೆ ಫ್ಯಾಮಿಲಿಯಲ್ಲಿ ಯಾರ ಜೊತೆಗಾದರೂ ಒಬ್ಬರ ಜೊತೆಗೆ ನಾನು ಮಾತಾಡಬೇಕು ಅಥವಾ ನನ್ನ ಫ್ಯಾಮಿಲಿನಲ್ಲಿ ನನ್ನ ತಂಗಿ ಮಗು ನಾನು ನೋಡಬೇಕು ಅಂತ ಹೇಳಿದಾಗ ತೇಜಸ್ವಿನಿಯವರು ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿದ್ದಾರೆ. ಆದರೆ ಅದು ಕಾರ್ತಿಕ್ ಅವರ ಬಾಡಿಗೆ ಮನೆಯಲ್ಲ, ಕಾರ್ತಿಕ್ ಅವರ ಅಜ್ಜಿಯ ಮನೆ. ಇದು ಒಂದಷ್ಟು ವಿಷಯಗಳಿಗೆ ಕಾರ್ತಿಕ್ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಆದರೆ ಕಾರ್ತಿಕ್ ಅವರು ಯಾರಿಗೂ ಕೂಡ ನಾನು ಮೋಸ ಮಾಡಿಲ್ಲ, ನಾನು ನಿಜಕ್ಕೂ ಇರೋದು ಬಾಡಿಗೆ ಮನೆಯಲ್ಲಿಯೇ ಅಂತ ಹೇಳ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.